ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ, ಬನ್ನಿ. ಇಲ್ಲಿ ನೋಡಿ, ಈಗ ನಾನು ಬಾಸ್ಮತಿ ರೈಸ್ 2 ಲೋಟ ಅಷ್ಟು ನಾನು ಬೇಯಕ್ಕೆ ಇಟ್ಟಿದ್ದೀನಿ ನೀರಲ್ಲಿ. ಇವಾಗ ಇದಕ್ಕೆ ಏನೆಲ್ಲ ಬೇಯಬೇಕಾದ್ರೆ ಏನೆಲ್ಲ ಹಾಕೋಣ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಇಲ್ಲಿ ನೋಡಿ, ಮಸಾಲೆ ಐಟಮ್ ಇಕ್ಕಿದ್ದೀನಿ. ಸ್ಟಾರ್, ಚಕ್ಕೆ ಆಮೇಲೆ ರೆಡಿ ಮಾಡಿದ್ದೀನಿ. ಅದಕ್ಕೆ ಬೇಯಬೇಕಾದ್ರೆ ಹಾಕಬೇಕು. ಇದು ಸ್ಟಾರ್ ತಗೊಂಡಿದ್ದೀನಿ 3, ಇಲ್ಲಿ ಚಕ್ಕೆ ತಗೊಂಡಿದ್ದೀನಿ 4 ಪೀಸ್ ಚಿಕ್ಕ ಚಿಕ್ಕದು, ಏಲಕ್ಕಿ 5, ಮತ್ತೆ ಲವಂಗ ತಗೊಂಡಿದ್ದೀನಿ 10ರಿಂದ 12, ಇದು ಮೊಗ್ಗು 2 ತಗೊಂಡಿದ್ದೀನಿ, ಮತ್ತೆ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದು ಎಲೆ ಚಿಕ್ಕದು, ಎಲೆ ನನ್ನ ಹತ್ರ ಕಮ್ಮಿ ಇತ್ತು, ಹಾಗಾಗಿ ಇಷ್ಟೇ ತಗೊಂಡಿದ್ದೀನಿ. ಜಾಸ್ತಿ ಇದ್ರೆ ಜಾಸ್ತಿ ತಗೋಬಹುದು. ಇವಾಗ ಬನ್ನಿ ಇದಕ್ಕೆ ಹಾಕೋಣ. ಈಗ ನೋಡಿ, ಇವಾಗ ಉಪ್ಪು ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು, 1-1.5 ಸ್ಪೂನ್ ಅಷ್ಟು ಹಾಕ್ತೀನಿ. ಯಾಕಂದ್ರೆ ಇದು ಉಪ್ಪು ಇದ್ರಲ್ಲಿ ನೋಡಿ. 1 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ರೈಸ್ ಬಿಡಿ ಬಿಡಿ ಆಗಿರುತ್ತೆ, ಅಂಟ್ಕೊಳ್ಳಲ್ಲ. ಬೆಂದ ಮೇಲೆ ಅಂಟ್ಕೊಳ್ಳೋದಿಲ್ಲ. ಇಷ್ಟು ಬೆಂದ್ರೆ ಸಾಕು. ಇನ್ನು 70% ಇದು ಬೆಂದ್ರೆ ಸಾಕಾಗುತ್ತೆ. ಮತ್ತೆ ದಮ್ ಹಾಕ್ಲಿಕ್ಕಿದೆ. ಈಗ ಇದನ್ನು ನೀರು ಸೋಸುವ. ಮುಕ್ಕಾಲು ಕೆಜಿ ಅಷ್ಟು ಚಿಕನು, ಆಮೇಲೆ 6 ಈರುಳ್ಳಿ ತಗೊಂಡಿದ್ದೀನಿ, 4 ಟೊಮೆಟೊ, 2 ಮೆಣಸಿನಕಾಯಿ. ಇದು ಖಾರ ನೋಡ್ಕೊಂಡು ಹಾಕಿ, ಯಾಕಂದ್ರೆ ಮತ್ತೆ ಮಸಾಲೆ ಹಾಕೋದಿದೆ, ಹಾಗಾಗಿ ಖಾರ ನೋಡ್ಕೊಂಡು ಮೆಣಸಿನಕಾಯಿ ಹಾಕಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಸಿಪ್ಪೆ ತೆಗೆದು ರೆಡಿ ಮಾಡ್ತೀನಿ. ಈರುಳ್ಳಿಯನ್ನು ಬಿಸಿ ಮಾಡ್ಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಬೇಕಾಗುತ್ತೆ, ಬಿರಿಯಾನಿಗೆ ಲಾಸ್ಟ್ ಅಲ್ಲಿ ಹಾಕೋದಕ್ಕೆ. ಈಗ ನೋಡಿ, ಎಣ್ಣೆ ಬಿಸಿ ಆಗಿದೆ. ಹೆಚ್ಚಿಟ್ಟ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಫುಲ್ ಡೀಪ್ ಫ್ರೈ ಆಗಬೇಕು. ಈಗ ನೋಡಿ, ಈ ತರ ಆಗಿದೆ, ತೆಗಿತಾ ಇದ್ದೀನಿ. ಎಣ್ಣೆಗೆ ನಾನು ಇಷ್ಟು ಗೋಡಂಬಿ ಅಂತ 8ರಿಂದ 10 ಗೋಡಂಬಿ ಹಾಕ್ತಾ ಇದ್ದೀನಿ. ಇದೆ ಕಲರ್ ಚೇಂಜ್ ಆಗಿ ತೆಗೆದಿಟ್ಕೊತೀನಿ. ಇಟ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ತಯಾರಿಸಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಹಾಕ್ತಾ ಇದ್ದೀನಿ. ಇದರಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಹೆಚ್ಚಿಟ್ಕೊಂಡಿದ್ದಂಥ 4 ಟೊಮೆಟೊ ಹಾಕ್ತಾ ಇದ್ದೀನಿ. ಮತ್ತೆ 2 ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಹಸಿ ಮೆಣಸಿನಕಾಯಿ. ಟೊಮೆಟೊ ಬೇಯೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದು ಮುಕ್ಕಾಲು ಕೆಜಿ ಚಿಕನ್ ಕ್ಲೀನ್ ಮಾಡಿ ತೊಳೆದು ಇಟ್ಟಿರುವಂತದ್ದು ಹಾಕ್ತಾ ಇದ್ದೀನಿ. ಈಗ ತಿರುಗಿಸ್ತಾ ಇದ್ದೀನಿ. ನೋಡಿ, ಇದು ಚಿಕನ್ ಒಂದು 1/4 ಗಂಟೆ ಆದ್ರೂ ಚೆನ್ನಾಗಿ ಬೇಯಬೇಕು. ಈಗ ನೋಡಿ, ಬೇಯ್ತಾ ಇದೆ. ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು. ಅಂದ್ರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಸೇರಬೇಕು. ಈಗ ನಾನು ಅರಶಿನ ಪೌಡ್ರಿ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನ್ ಅಷ್ಟು.
ಸ್ವಲ್ಪ ಚಿಕನ್ ಚೆನ್ನಾಗಿ ಬೇಯಬೇಕಾದ್ರೆ ಒಂದು ಅರ್ಧ ಲೋಟ ನೀರು ಹಾಕ್ಬೇಕು. ಎರಡು ಟೀ ಸ್ಪೂನು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಜೀರಾ ಪೌಡರ್ ಹಾಕ್ತಾ ಇದ್ದೀನಿ. ಸ್ಪೂನು ಜೀರಾ ಪೌಡರ್ ಹಾಕ್ತಾ ಇದ್ದೀನಿ. 2 ಸ್ಪೂನು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕಿ. ಒಂದು ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇನ್ನು ದಮ್ ಹಾಕೊಳ್ಳಿ. ಇದರಲ್ಲಿ ಅರ್ಧ ಸ್ವಲ್ಪ ತೆಗೆದಿಡ್ಬೇಕು. ಆಮೇಲೆ ಇದಕ್ಕೆ ರೈಸ್ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಆಮೇಲೆ ದಮ್ ಇಡೋದು. ಈಗ ಇದಕ್ಕೆ ರೈಸ್ ಹಾಕುವ. ಚಿಕನ್ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ತಾ ಇದ್ದೀನಿ ರೈಸ್. ಈಗ ಹುರಿದಿಟ್ಟಿರುವಂತಹ ಈರುಳ್ಳಿ ಮತ್ತೆ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಫಸ್ಟ್ ಲೇಯರ್ ಎಲ್ಲ ಆಗಿದೆ. ಇವಾಗ ಸೆಕೆಂಡ್ ಲೇಯರ್ಗೆ ಹಾಕ್ತಾ ಇದ್ದೀನಿ. ಹಾಗೇನೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ. ಈಗ ದಮ್ ಇಡುವ. ಕಬ್ಬಿಣದ ತವನ ಮೊದಲೇ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಸಿಮ್ಮಲ್ಲಿಟ್ಟು ಅದ್ರ ಮೇಲೆ ಪಾತ್ರೆ ಇಡ್ತಾ ಇದ್ದೀನಿ. ಮುಚ್ಚಳವನ್ನು ಮುಚ್ಚಿದ್ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಡ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಇನ್ನೊಂದು 10 ನಿಮಿಷ ಇದ್ರೆ ಸಾಕು, ಆಮೇಲೆ ತೆಗಿಬೋದು. ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಮಾಡೋದಕ್ಕೆ ಒಂದು ಸೌತೆಕಾಯಿ ತಗೊಂಡಿದ್ದೀನಿ, ಒಂದು ಕ್ಯಾರೆಟು, 2 ಈರುಳ್ಳಿ ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ತುರಿಯುವ. ಆಗಿದೆ, ತುರಿದಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ. ಮೊಸರು ಹಾಕ್ತಾ ಇದ್ದೀನಿ. ನಾನು ಮೆಣಸು ಹಾಕಿಲ್ಲ, ಕಾಯಿ ಮೆಣಸು ಹಾಕಲಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಖಾರ ಆಗುತ್ತಲ್ಲ, ಹಾಗಾಗಿ ಈ ತರ ಮಾಡಿ ಮಕ್ಕಳಿಗೆ ತೆಗೆದಿಟ್ಟು ಆಮೇಲೆ ಬೇಕಿದ್ರೆ ನಿಮಗೆ ಖಾರ ಬೇಕಿದ್ರೆ ಮೆಣಸಿನ್ಕಾಯಿ ಹಾಕೋಬಹುದು. ಅದು ನನಗೆ ಮತ್ತೆ ಅದು ಬಿಸಿ ಆಗಿದೆ. ತಗೊಳ್ಬೇಕು.